ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಜಾರಿ ನಿರ್ದೇಶನಾಲಯದ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ನಲ್ಲಿ ನಿರ್ಮಲಾ ಸೀತಾರಾಮನ್ A1 ಹಾಗೆ ಜಾರಿ ನಿರ್ದೇಶನಾಲಯ A2, ಇನ್ನು ಕೇಂದ್ರ ಬಿಜೆಪಿ ಪದಾಧಿಕಾರಿಗಳು A3 ಆಗ್ತಾರೆ. ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅಕ್ಯೂಸ್ 4, ಹಾಗೆ BY ವಿಜಯೇಂದ್ರ A5, ರಾಜ್ಯ ಬಿಜೆಪಿ ಪದಾಧಿಕಾರಿಗಳು A6. ಇದನ್ನೇ ಕಾಂಗ್ರೆಸ್ ಕೂಡ ಹೇಳ್ತಾ ಇದ್ದಿದ್ದು, ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ. ಈ ಎಫ್ಐಆರ್ ದಾಖಲಾಗಿರೋದು ಎಲೆಕ್ಟೋರಲ್ ಬಾಂಡ್ ಹಗರಣದ ವಿಚಾರವಾಗಿ. ಇದನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಇವರ ರಾಜೀನಾಮೆಯನ್ನ ಕೇಳ್ತಾ ಇತ್ತು. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ರಾಜೀನಾಮೆಯನ್ನ ಕೊಡಬೇಕು ಅಂತ. ಅದಕ್ಕೆ ಬಿಜೆಪಿ ಅವರು ಏನ್ ಸ್ಪಷ್ಟನೆ ಕೊಡ್ತಾ ಇದ್ರು, ಎಲೆಕ್ಟ್ರಾರಲ್ ಬಾಂಡ್ ಅಲ್ಲಿ ಏನಾಗಿದೆ ಅಲ್ಲ, ಆ ಹಣ ಏನ್ ನಿರ್ಮಲಾ ಸೀತಾರಾಮನ್ ಅವರ ಅಕೌಂಟಿಗೆ ಹೋಗ್ಲಿಲ್ಲ, ಪಕ್ಷಕ್ಕೆ ಹೋಗಿರೋದು, ಸಚಿವೆ ಯಾಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ರು, ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ರು. ಇದೀಗ ಬರ್ತಾ ಇರುವಂತ ಅಪ್ಡೇಟ್ಸ್ ಅಂತ ಹೇಳಿದ್ರೆ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ A1 ಅವರು, ನಿರ್ಮಲಾ ಸೀತಾರಾಮನ್ ಅವರೇ A1. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಇವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. A4 ಆಗ್ತಾರೆ ನಳಿನ್ ಕುಮಾರ್ ಕಟೀಲ್, ಹಾಗೆ A5 BY ವಿಜಯೇಂದ್ರ. ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಬಾಂಡ್ ವಿಚಾರವಾಗಿ ಆದರ್ಶ್ ಅಯ್ಯರ್ ಅಂತ ಖಾಸಗಿ ದೂರನ್ನ ಸಲ್ಲಿಸಿರ್ತಾರೆ. ಇದೀಗ ದೂರಿನ ಪ್ರತಿ ದಾಖಲೆಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಕೋರ್ಟ್ ಕಚೇರಿಗೆ 42ನೇ ACMM ಜಡ್ಜ್ ನಿನ್ನೆ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಎಫ್ಐಆರ್ ದಾಖಲು ಮಾಡಿದ್ದಾರೆ ತಿಲಕನಗರ ಪೊಲೀಸರು. ಕೋರ್ಟ್ ಸೂಚನೆ ಬೇಕಿರುತ್ತೆ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ. ಒಬ್ಬ ಖಾಸಗಿ ವ್ಯಕ್ತಿ ಹೋಗಿ ದೂರನ್ನ ಕೊಟ್ಟಿರ್ತಾರೆ. ಅದಾದ ನಂತರ ಕೋರ್ಟ್ ಸೂಚನೆಯ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಒಟ್ಟು 6 ಜನ ಇದ್ದಾರೆ ನೋಡಿ. ಮೊದಲನೇದಾಗಿ A1 ನಿರ್ಮಲಾ ಸೀತಾರಾಮನ್ ಅವರೇ, A2 ಜಾರಿ ನಿರ್ದೇಶನಾಲಯ, A3 ಕೇಂದ್ರ ಬಿಜೆಪಿ ಪದಾಧಿಕಾರಿಗಳು, ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. BY ವಿಜಯೇಂದ್ರ ಅವರ ಹೆಸರು ಕೂಡ ಎಫ್ಐಆರ್ ನಲ್ಲಿ ಇದೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳು A6 ಆಗ್ತಾರೆ. ಇದು ಚುನಾವಣಾ ಬಾಂಡ್ ಎಲೆಕ್ಷನ್ ಟೈಮ್ ಅಲ್ಲಿ ಬಹಳ ಸದ್ದು ಮಾಡಿತ್ತು. ಗೊತ್ತಿರಬಹುದು, ನೀವು SBI ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ ಎಲೆಕ್ಟ್ರಲ್ ಬಾಂಡ್ ಅನ್ನ. ಅಲ್ಲಿ ಎಷ್ಟು ಅಮೌಂಟ್ ಅಂತ ನಮೂದು ಮಾಡಬೇಕಾಗುತ್ತೆ. ನೀವು ಯಾರು ಏನು ಅನ್ನುವಂಥ ಡೀಟೇಲ್ ಅನ್ನ ಮೆನ್ಷನ್ ಮಾಡುವಂತ ಅಗತ್ಯ ಇಲ್ಲ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು ಅದಷ್ಟೇ ಅಲ್ಲಿ ಮುಖ್ಯವಾಗುತ್ತೆ. ಜೊತೆಗೆ ಎಷ್ಟು ಅಮೌಂಟ್ ಅನ್ನ ನೀವು ಡೊನೇಟ್ ಮಾಡ್ತಾ ಇದ್ದೀರಾ ಇದಿಷ್ಟನ್ನ ಬರೆದ್ರೆ ನಿಮ್ಮ ಹಣ ಹೋಗುತ್ತೆ. ಆ ಮೂಲಕವಾಗಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ ಅನ್ನೋದು ಕಾಂಗ್ರೆಸ್ ಆರೋಪ.